ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು 300 ಕೋಟಿ ವರ್ಷಗಳಷ್ಟು ಹಳೆಯ ಪರ್ವತಗಳ ಸಾಲು. ಅದು ಭಾರತದ ಪಶ್ಚಿಮ ಭಾಗ ಮರುಭೂಮಿಯಾಗದಂತೆ ಕಾಪಾಡ್ತಾ ಇರೋ ನೈಸರ್ಗಿಕ ಗೋಡೆ. ಕೋಟ್ಯಂತರ ಜನರ ಪಾಲಿಗೆ ಆ ಪರ್ವತಗಳ ಸಾಲೆ ಆಪದ್ಬಂಧವ. ಅದೊಂದು ಪರ್ವತ ಶ್ರೇಣಿ ಇಲ್ಲದೆ ಹೋಗಿದ್ದಿದ್ರೆ ನಾವಿವತ್ತು ನೋಡ್ತಾ ಇರೋ ಸಾಕಷ್ಟು ಜೀವನದಿಗಳು ತಮ್ಮ ಜೀವ ಕಳ್ಕೊಂಡು ಬಿಡ್ತಾ ಇದ್ವು. ಮತ್ತೆ ಕೆಲವು ಹುಟ್ಟೋದಿಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಪರ್ವತ ಶ್ರೇಣಿಯ ಅಸ್ತಿತ್ವಕ್ಕೆ ಇವತ್ತು ಧಕ್ಕೆ ಬರ್ತಾ ಇದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಒಂದು ತೀರ್ಪು. ಹಾಗಾದ್ರೆ ಏನಿದು ಪರ್ವತಗಳ ಕಥೆ? ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಆ ಪರ್ವತಗಳು ಮುಂದಿನ ದಿನಗಳಲ್ಲಿ ಅನುಭವಿಸಲಿರೋ ಸಂಕಷ್ಟ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ನವೆಂಬರ್ 20, 2025 ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡ್ತು. ಅದರಲ್ಲಿ ಯಾವ ಪರ್ವತಗಳು 100 ಮೀಟರ್ಗಳಷ್ಟು ಎತ್ತರ ಇವೆಯೋ ಅವುಗಳನ್ನ ಮಾತ್ರ ಆರಾವಳಿ ಅಂತ ಕನ್ಸಿಡರ್ ಮಾಡೋದಾಗಿ ಹೇಳಲಾಗಿತ್ತು. ಈ ತೀರ್ಪು ಈಗ ಉತ್ತರ ಭಾರತ, ಅದರಲ್ಲೂ ರಾಜಸ್ಥಾನ, ಹರಿಯಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಂತ ಇಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಬದಲಿಗೆ ಆರಾವಳಿ ಪರ್ವತಗಳ ಬಗ್ಗೆ, ಅವುಗಳನ್ನು ಉಳಿಸಿಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ಹಾಗೇನೆ ಕೇಂದ್ರ ಸರ್ಕಾರ ಆರಾವಳಿ ಬೆಟ್ಟಗಳನ್ನ ಮೈನಿಂಗ್ಗೆ ಬಿಟ್ಟು ಕೊಡೋದಕ್ಕೆ ಹೊರಟಿದೆ ಅನ್ನೋ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಹಾಗಾದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ಹಾಗೆ ಕೇವಲ 100 ಮೀಟರ್ಗಳಷ್ಟು ಎತ್ತರ ಇರೋ ಪರ್ವತ ಶ್ರೇಣಿಯನ್ನ ಮಾತ್ರ ಆರಾವಳಿ ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ನುಳಿದ ಬೆಟ್ಟದ ತಪ್ಪಲುಗಳಲ್ಲಿ ರಾಜ್ಯ ಸರ್ಕಾರಗಳು ಗಣಿಗಾರಿಕೆ ನಡೆಸೋದಕ್ಕೆ ಅವಕಾಶಗಳನ್ನು ಕೊಟ್ಟು ಬಿಡಬಹುದು. ಇದು ಆರಾವಳಿ ಬೆಟ್ಟಗಳ ಅಸ್ತಿತ್ವಕ್ಕೆ ಧಕ್ಕೆಯನ್ನುಂಟು ಮಾಡಬಹುದು ಅನ್ನೋ ಕಳಕಳಿ ಸಾಕಷ್ಟು ಜನರಲ್ಲಿದೆ. ಇಲ್ಲಿ ಆರಾವಳಿ ಬೆಟ್ಟಗಳಿಗೆ ಆಗ್ತಾ ಇರೋ ಸಮಸ್ಯೆಗಳನ್ನು ನೋಡೋದಕ್ಕೂ ಮುನ್ನ ಈ ಆರಾವಳಿ ಪರ್ವತಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೋಬೇಕು. ಗೆಳೆಯರೆ, ಭಾರತದಲ್ಲಿರುವ ಅತ್ಯಂತ ಹಳೆಯ ಪರ್ವತಗಳ ಸಾಲಲ್ಲಿ ಈ ಆರಾವಳಿ ಬೆಟ್ಟಗಳು ಸೇರ್ಕೊಳ್ಳುತ್ತವೆ. ಸದ್ಯಕ್ಕೆ ಲಭ್ಯ ಇರೋ ಭೌಗೋಳಿಕ ಸಾಕ್ಷ್ಯಾಧಾರಗಳ ಪ್ರಕಾರ ಭಾರತದಲ್ಲಿರುವ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅಂದ್ರೆ ಅದು ಆರಾವಳಿನೇ. ಇದು ಪ್ರೀ ಕ್ಯಾಂಬ್ರಿಯನ್ ಕಾಲದಲ್ಲಿ ಸೃಷ್ಟಿಯಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಭೂಪದರಗಳು ಮಡಚಿದಾಗ ಉಂಟಾಗಿರುವ ಪರ್ವತ ಶ್ರೇಣಿಗಳಿವು ಅಂತ ಭೂವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಆರಾವಳಿ ಬೆಟ್ಟಗಳು ಸೃಷ್ಟಿಯಾದ ಕೆಲ ಕಾಲ ತುಂಬಾನೇ ಎತ್ತರವನ್ನು ಹೊಂದಿದ್ವು. ಆದರೆ ಬಿಲಿಯನ್ ಗಟ್ಟಲೆ ವರ್ಷಗಳ ನಿರಂತರ ಸವಕಳಿಯ ಕಾರಣದಿಂದ ಹಾಗೂ ಭೂಚಟುವಟಿಕೆಗಳು ನಿಧಾನಗೊಂಡ ಪರಿಣಾಮ ಈ ಶ್ರೇಣಿಗಳ ಎತ್ತರ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಯಿತು. ಹಾಗಿದ್ರೂ ಆರಾವಳಿಯಲ್ಲಿ ಅತಿ ಎತ್ತರದ ಪ್ರದೇಶ ಅಂತ ಗುರುತಿಸಿಕೊಳ್ಳುವ ಮೌಂಟ್ ಅಬು 1722 ಮೀಟರ್ಗಳಷ್ಟು ಎತ್ತರ ಇದೆ. ಆದ್ರೆ ಅಲ್ಲಿರೋ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಈ ಆರಾವಳಿ ಪರ್ವತಗಳ ಸರಾಸರಿ ಎತ್ತರವನ್ನ ನಾವು 100 ಮೀಟರ್ಗೆ ತಗೊಂಡಿದ್ದೆ. ಆದ್ರೆ ಅಲ್ಲಿ 10% ಆರಾವಳಿ ಬೆಟ್ಟಗಳು ಈ ಪರ್ವತ ಶ್ರೇಣಿಯಿಂದ ಹೊರಗುಳಿಯುತ್ತವೆ. ಇಲ್ಲಿ ಬರೀ 10% ಅಲ್ವಾ ಅಂತ ನಾವು ನೆಗ್ಲೆಕ್ಟ್ ಮಾಡುವ ಹಾಗೂ ಇಲ್ಲ. ಯಾಕೆಂದ್ರೆ ಆ ಪರ್ವತ ಶ್ರೇಣಿ 1,44,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಹೀಗಾಗಿ ಬರೀ 10% ಅಂದ್ರೆ ಸುಮಾರು 14,000 ಚದರ ಕಿಲೋಮೀಟರ್ನಷ್ಟು ಪರ್ವತ ಪ್ರದೇಶ ಇನ್ನು ಮುಂದೆ ಆರಾವಳಿಯ ರಕ್ಷಣಾ ವಲಯದಿಂದ ಹೊರಬರುತ್ತೆ. ಇದು ಆರಾವಳಿಯ ಸರ್ವನಾಶಕ್ಕೆ ಮುನ್ನುಡಿಯಾಗಲಿದೆ ಅನ್ನೋ ಭಯ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಇನ್ನು ಈ ಆರಾವಳಿ ಪರ್ವತಗಳು ದೆಹಲಿಯಿಂದ ಪ್ರಾರಂಭವಾಗಿ ಹರಿಯಾಣ, ರಾಜಸ್ಥಾನ ಮತ್ತು ಗುಜರಾತ್ ಮೂಲಕ ಸುಮಾರು 670ರಿಂದ 700 ಕಿಲೋಮೀಟರ್ನಷ್ಟು ವಿಸ್ತರಿಸಿವೆ. ವಿಶ್ವದ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುವ ಆರಾವಳಿ ಪರ್ವತಗಳ ವಯಸ್ಸು 670 ಮಿಲಿಯನ್ ವರ್ಷಗಳಿಂದ 3.5 ಬಿಲಿಯನ್ ವರ್ಷಗಳಷ್ಟು ಅಂತ ಹೇಳಲಾಗುತ್ತೆ. ಅಂದ್ರೆ ಭಾರತ ಏಷ್ಯಾ ಖಂಡಕ್ಕೆ ಢಿಕ್ಕಿ ಹೊಡೆಯೋದಿಕ್ಕೂ ಮುನ್ನವೇ ಈ ಆರಾವಳಿ ಪರ್ವತಗಳು ಭಾರತದಲ್ಲಿ ರೂಪುಗೊಂಡಿವೆ. ಇದು ಭೂಪದರಗಳ ಚಲಿಸುವಿಕೆಯಿಂದ ಆಗಿದ್ದು ಇವುಗಳ ಸಂರಕ್ಷಣೆ ಭಾರತಕ್ಕೆ ತುಂಬಾನೇ ಅಗತ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಆರಾವಳಿ ಭಾರತವನ್ನ ಥಾರ್ ಮರುಭೂಮಿಯಿಂದ ಕಾಪಾಡ್ತಾ ಇದೆ. ಇಲ್ಲಿ ಥಾರ್ ಮರುಭೂಮಿ ಭಾರತದ ಹೃದಯ ಭಾಗವನ್ನ ಮುಟ್ಟದಂತೆ ಈ ಪರ್ವತಗಳು ತಡೆಗೋಡೆಯಾಗಿ ನಿಂತಿವೆ. ಒಂದು ವೇಳೆ ಆರಾವಳಿ ಪರ್ವತಗಳಿಲ್ಲದೆ ಹೋಗಿದ್ರೆ ಥಾರ್ ಮರುಭೂಮಿಯ ವಿಸ್ತರಣೆ ಭಾರತದ ಮಧ್ಯಭಾಗವನ್ನು ದಾಟಿ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಬರುವ ಸಾಧ್ಯತೆ ಇತ್ತು. ಆದರೆ ಆರಾವಳಿ ಅನ್ನೋ ಪ್ರಕೃತಿಯ ವಿಸ್ಮಯದ ನಿರ್ಮಾಣದಿಂದಾಗಿ ಈ ಸಮಸ್ಯೆ ಉಂಟಾಗಿಲ್ಲ. ಹಾಗೇನೆ ಆರಾವಳಿ ಪರ್ವತಗಳು ದೆಹಲಿಯಿಂದ ಒಂದೇ ಸ್ಟ್ರೆಚ್ ಅಲ್ಲೂ ಇಲ್ಲ. ಅವುಗಳಲ್ಲಿ 2 ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದನ್ನು ಆರಾವಳಿ ಸೂಪರ್ ಗ್ರೂಪ್ ಅಂತ ಕರೀತಾರೆ, ಇನ್ನೊಂದನ್ನ ದೆಹಲಿ ಸೂಪರ್ ಗ್ರೂಪ್ ಅಂತ ಕರೆಯಲಾಗುತ್ತೆ. ಈ ಎರಡೂ ಸೇರಿ ಆರಾವಳಿ ಪರ್ವತ ಶ್ರೇಣಿಯಾಗಿ ಗುರುತಿಸಿಕೊಳ್ಳುತ್ತವೆ. ಹಾಗೇನೆ ಈ ಆರಾವಳಿ ಪರ್ವತಗಳ ಸಾಲಲ್ಲಿ ನಾವು ದಟ್ಟ ಕಾಡುಗಳನ್ನು ಕೂಡ ನೋಡ್ತೀವಿ. ಅದರ ಜೊತೆಗೆ
ಬಂಜರು ಪ್ರದೇಶಗಳನ್ನು ಕೂಡ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಿದ್ರೂ ಇಲ್ಲಿನ ಜೀವ ವೈವಿಧ್ಯತೆ ಮಾತ್ರ ಅತ್ಯದ್ಭುತವಾಗಿದೆ. ಇಲ್ಲಿ ಚಿರತೆಗಳು, ಹುಲಿಗಳು, ಹೈನಾಗಳು, ನೀಲಗಾಯಿ ಮತ್ತು ಅಪರೂಪದ ಪಕ್ಷಿಗಳು ಕೂಡ ಕಂಡುಬರುತ್ತವೆ. ರಣಥಂಬೂರ್ ರಾಷ್ಟ್ರೀಯ ಉದ್ಯಾನವನದಂಥ ಸ್ಥಳಗಳು, ಪ್ರಸಿದ್ಧ ಟೈಗರ್ ರಿಸರ್ವ್ಗಳನ್ನು ಕೂಡ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆಯೇ ಅರಾವಳಿ ಪರ್ವತಗಳಿಂದ ಸಾಕಷ್ಟು ನದಿಗಳು ಜನ್ಮ ತಳೆಯುತ್ತವೆ. ಅದರಲ್ಲಿ ಬನಾಸ್, ಲೂನಿ, ಸಾಬರಮತಿ ನದಿಗಳು ಪ್ರಮುಖ ನದಿಗಳಾಗಿ ಕಾಣಿಸಿಕೊಳ್ಳುತ್ತವೆ. ಇನ್ನು ಈ ಅರಾವಳಿ ಪರ್ವತಗಳು ಕೇವಲ ಭೌಗೋಳಿಕ ಮಹತ್ವವನ್ನು ಮಾತ್ರ ಹೊಂದಿಲ್ಲ, ಬದಲಾಗಿ ಈ ಪರ್ವತ ಶ್ರೇಣಿ ನಮ್ಮ ಸಿಂಧೂ ನದಿ ನಾಗರಿಕತೆಯೊಂದಿಗೆ ತಳುಕು ಹಾಕಿಕೊಳ್ಳುವ ಮೂಲಕ ಚಾರಿತ್ರಿಕ ಮಹತ್ವವನ್ನು ಕೂಡ ಹೊಂದಿದೆ. ಅಷ್ಟೇ ಅಲ್ಲ, ಸಿಂಧೂ ನದಿ ನಾಗರಿಕತೆಯ ಕಾಲಘಟ್ಟದಲ್ಲಿ ಇಲ್ಲಿ ತಾಮ್ರ ಗಣಿಗಾರಿಕೆಯನ್ನ ನಡೆಸಲಾಗುತ್ತಾ ಇತ್ತು ಅಂತ ಹೇಳೋದಕ್ಕೆ ಕೆಲ ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಅಂದ್ರೆ ಈ ಪರ್ವತ ಶ್ರೇಣಿಗಳಲ್ಲಿ ಅತ್ಯದ್ಭುತವಾದ ಖನಿಜ ಸಂಪತ್ತಿದೆ ಅನ್ನೋದು ಸಿಂಧೂ ನದಿ ನಾಗರಿಕತೆಯ ಕಾಲದಲ್ಲೇ ಗೊತ್ತಾಗಿತ್ತು. ಈಗ ಅದು ಇನ್ನಷ್ಟು ಹೆಚ್ಚಾಗಿದೆ. ಇಲ್ಲಿ ಕೇವಲ ಕಾಪರ್ ಮೇಲೆ ಮಾತ್ರ ಸರ್ಕಾರಗಳ ಕಣ್ಣು ಬಿದ್ದಿಲ್ಲ, ಬದಲಾಗಿ ಜಿಂಕ್, ಸಿಲ್ವರ್, ಟಾಲ್ಕ್, ಅಪಟೈಟ್, ಕ್ಯಾನೈಟ್ ಮುಂತಾದ ಸಾಕಷ್ಟು ಮಿನರಲ್ಗಳಿವೆ. ಹಾಗೆ ಈ ಅರಾವಳಿ ರೇಂಜಲ್ಲಿ ಅತ್ಯದ್ಭುತವಾದ ಮಾರ್ಬಲ್ ಕಲ್ಲುಗಳು ಕೂಡ ಇವೆ. ಈ ನೈಸರ್ಗಿಕ ಸಂಪತ್ತೇ ಈಗ ಅರಾವಳಿ ಬೆಟ್ಟಗಳಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಪ್ರಾಕೃತಿಕ ಸಂಪತ್ತನ್ನು ದೋಚೋದಕ್ಕೆ ಸರ್ಕಾರಗಳು, ಶ್ರೀಮಂತ ಉದ್ಯಮಿಗಳು, ಗಣಿಗಾರಿಕೆಗಳನ್ನು ನಡೆಸೋ ಜನ ಇವರೆಲ್ಲ ತುದಿಗಾಲಲ್ಲಿ ನಿಂತಿರ್ತಾರೆ. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಅರಾವಳಿ ಪರ್ವತ ಶ್ರೇಣಿಗಿದ್ದ ಒಂದು ರಕ್ಷಣೆಯನ್ನೆಲ್ಲಿ ಕಿತ್ತುಕೊಂಡು ಬಿಡುತ್ತೋ ಅನ್ನೋ ಭಯ ಅಲ್ಲಿ ಶುರು ಆಗ್ತಾ ಇದೆ. ಹಾಗೇನಾದ್ರೂ ಆದ್ರೆ, ಈ ಭಾಗದಲ್ಲಿ ಗಣಿಗಾರಿಕೆಯ ಅಬ್ಬರ ಹೆಚ್ಚಾದ್ರೆ ಈ ಪರ್ವತ ಶ್ರೇಣಿಗಳು ನಾಶವಾಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈ ಪರ್ವತಗಳು ನಾಶ ಆಗ್ಬಿಟ್ರೆ ಭಾರತ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಮೊದಲನೇದಾಗಿ ಥಾರ್ ಮರುಭೂಮಿಯ ವಿಸ್ತರಣೆಗಿರುವ ದೊಡ್ಡ ಅಡ್ಡಿ ಗಣಿಗಾರಿಕೆಯಿಂದ ನಾಶ ಆಗಿ ಹೋಗುತ್ತೆ. ಈಗಾಗಲೇ ರಾಜಸ್ಥಾನ ಒಂದರಲ್ಲೇ ಕಳೆದ 50 ವರ್ಷಗಳಲ್ಲಿ ಸುಮಾರು 31 ಬೆಟ್ಟಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಹರಿಯಾಣದ ಚಕ್ರಿ, ದಾದ್ರಿ ಮತ್ತು ಭಿವಾನಿ ಜಿಲ್ಲೆಗಳಲ್ಲಿ ಅನೇಕ ಬೆಟ್ಟಗಳನ್ನು ಗಣಿಗಾರಿಕೆ ತಿಂದುಕೊಂಡಿದೆ. ಈಗ ಅದೇ ಗಣಿಗಾರಿಕೆಯ ಮಹಾಮಾರಿ ಅರಾವಳಿಗೆ ಕೂಡ ಕಾಲಿಟ್ಟು ಬಿಟ್ರೆ ಈ ಭಾಗದ ಒಂದು ಅತಿ ದೊಡ್ಡ ನೈಸರ್ಗಿಕ ಗೋಡೆಯನ್ನ ನಾಶ ಮಾಡಿದ ಹಾಗಾಗತ್ತೆ. ಈ ಬೆಟ್ಟ ನಾಶ ಆಗ್ಬಿಟ್ರೆ ಥಾರ್ ಮರುಭೂಮಿಯ ಮರಳು ಮತ್ತು ಧೂಳು ದೆಹಲಿ, NCR, ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ಹರಡೋದಕ್ಕೆ ಶುರು ಆಗುತ್ತೆ. ಇದರಿಂದ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ. ಅದರ ಜೊತೆ ಮರುಭೂಮಿ ಕೂಡ ವಿಸ್ತರಿಸಿಕೊಳ್ತಾ ಹೋಗುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಅರಾವಳಿ ಪರ್ವತ ಶ್ರೇಣಿ. ಇದರ ಪೂರ್ವಕ್ಕೆ ಸಮೃದ್ಧ ಭೂಮಿ ಇದ್ರೆ ಪಶ್ಚಿಮಕ್ಕೆ ಮರಳು ಪ್ರದೇಶ ಇದೆ. ಸೊ ಈ ಎರಡನ್ನೂ ಕೂಡ ಅರಾವಳಿ ಕಾಪಾಡಿಕೊಳ್ತಾ ಇದೆ. ಹೀಗಾಗಿ ಇಲ್ಲಿ ಗಣಿಗಾರಿಕೆ ಹೆಚ್ಚಾಗಿ ಈ ಪರ್ವತಗಳಿಗೆ ಗಾಯ ಆದ್ರೆ ಅದು ಉತ್ತರ ಭಾರತದ ಸಾಕಷ್ಟು ನಗರಗಳನ್ನ ಮರುಭೂಮಿಗಳನ್ನಾಗಿ ಮಾಡಿಬಿಡುತ್ತೆ. ಇನ್ನು ಗಣಿಗಾರಿಕೆ ಅಂದ್ರೆ ಅಲ್ಲಿ ಬ್ಲಾಸ್ಟ್ಗಳು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತವೆ. ಇಂತಹ ಹೊತ್ತಲ್ಲಿ ಭೂಮಿಯ ಒಳಗಿನ ಜಲಗರ್ಭಗಳು ಛಿದ್ರ ಆಗುತ್ತವೆ. ಹೀಗಾದಾಗ ನೆಲದ ಒಳಗಿನ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಅಂತರ್ಜಲ ನಾಶ ಆಗುತ್ತೆ. ಇದು ರಾಜಸ್ಥಾನವನ್ನ ಕಾಡ್ತಾ ಇರುವ ಅತಿ ದೊಡ್ಡ ಆತಂಕ. ಹಾಗೆ ನೋಡಿದ್ರೆ ರಾಜಸ್ಥಾನದ ಮಹೇಂದ್ರಗಢದಲ್ಲಿ ಈಗಾಗಲೇ ಅಂತರ್ಜಲದ ಮಟ್ಟ 1500ರಿಂದ 2000 ಅಡಿಗಳಿಗೆ ಇಳಿದಿದೆ. ನದಿಗಳು ಒಣಗುತ್ತಾ ಇವೆ, ಕೆರೆಗಳು ಖಾಲಿ ಆಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ಈ ಬೆಟ್ಟಗಳಿಗೆ ಬಾಂಬ್ ಬಿಟ್ಟು ನೆಲದ ಆಳದಲ್ಲಿನ ಜಲಗರ್ಭಗಳನ್ನು ಛಿದ್ರಗೊಳಿಸಿದ್ರೆ ಅಂತರ್ಜಲ ಸಂಪೂರ್ಣವಾಗಿ ನಾಶ ಆಗತ್ತೆ. ಇದರ ಜೊತೆ ಚಿರತೆ, ಹುಲಿ ಮುಂತಾದ ಪ್ರಾಣಿಗಳು ಕೂಡ ಇಲ್ಲಿವೆ. ಅವುಗಳ ಅಸ್ತಿತ್ವಕ್ಕೂ ಧಕ್ಕೆ ಉಂಟಾಗುತ್ತೆ. ಅರಣ್ಯ ಕವಚ ಕಡಿಮೆಯಾಗಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತೆ. ಇದು ಸಮಾಜದಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆಯನ್ನ ಸೃಷ್ಟಿ ಮಾಡುತ್ತೆ. ಹೀಗಾಗಿನೇ ಅರಾವಳಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಸೇವ್ ಅರಾವಳಿ ಅನ್ನೋದು ಈಗ ಟ್ರೆಂಡ್ ಆಗ್ತಾ ಹೋಗ್ತಾ ಇದೆ. 2025ರ ನವೆಂಬರಲ್ಲಿ ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟಗಳ ವ್ಯಾಖ್ಯಾನವನ್ನು ಬದಲಿಸಿ ಸಮುದ್ರ ಮಟ್ಟದಿಂದ 100 ಮೀಟರ್ಗಿಂತಲೂ ಹೆಚ್ಚು ಎತ್ತರವಿರುವ ಬೆಟ್ಟಗಳನ್ನು ಮಾತ್ರ ಅರಾವಳಿ ಅಂತ ಪರಿಗಣಿಸೋದಕ್ಕೆ ನಿರ್ಧಾರ ಮಾಡಿದೆ. ಇದರಿಂದ ಸುಮಾರು 90ರಷ್ಟು ಪ್ರದೇಶ ರಕ್ಷಣೆಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಅಂತ ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅರಾವಳಿ ಪರ್ವತಗಳಲ್ಲಿ 90% ಪ್ರದೇಶ 100 ಮೀಟರ್ಗೂ ಅಧಿಕ ಎತ್ತರ ಇದೆ. ಸೊ ಅಲ್ಲಿ 10% ಪರ್ವತ ಶ್ರೇಣಿ ಮಾತ್ರ ಈ ಕ್ಯಾಟಗರಿಗೆ ಒಳಪಡುತ್ತೆ. ಹಾಗಂತ ಆ 10% ಪ್ರದೇಶದಲ್ಲೂ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನು ಮಾಡೋದಿಕ್ಕೆ ಆಗೋದಿಲ್ಲ. ಇಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಸುಖಾಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯೇ ಹೊರತು ನಾವೀ ಭಾಗದಲ್ಲಿ ಗಣಿಗಾರಿಕೆ ನಡೆಯದ ಹಾಗೆ ನೋಡ್ಕೋತೀವಿ, ಅದಕ್ಕೆ ರಕ್ಷಣೆಯನ್ನು ಒದಗಿಸ್ತೀವಿ ಅನ್ನೋ ಭರವಸೆಯ ಮಾತು ಕೇಂದ್ರದ ಬಾಯಲ್ಲಿ ಬರ್ತಾ ಇಲ್ಲ. ಇದು ಆತಂಕಕ್ಕೆ, ಭಯಕ್ಕೆ ಕಾರಣ ಆಗ್ತಾ ಇರೋ ಅಂಶ. ಆದರೆ ಸದ್ಯಕ್ಕೇನೋ ನ್ಯಾಯಾಲಯ ಹೊಸ ಗಣಿಗಾರಿಕೆಗಳಿಗೆ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಕಾನೂನು ಬಾಹಿರ ಗಣಿಗಾರಿಕೆಗಳನ್ನು ನಿಲ್ಲಿಸೋದಿಕ್ಕೆ ಹೇಳಿದೆ. ಇಷ್ಟಾದ್ರೂ ಪ್ರಕೃತಿಯನ್ನ ಬಗೆಯುವ ಕೆಲಸ ನಿರಂತರವಾಗಿ ನಡೀತಲೇ ಇದೆ. ಸೊ ಈಗ ಅರಾವಳಿಯನ್ನ ಉಳಿಸಿ ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಅರಾವಳಿ ಪರ್ವತದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.